ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜು ಹಿರೇಮಠ ಅವರ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 133ನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಲೋಚನ್ ಕವಿ ಇವರು ಬರೆದಂಥ ರಾಗ ತರಂಗಿಣಿ ಈ ಗ್ರಂಥದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಲೋಚನ್ ಕವಿ ಅಥವಾ ಲೋಚನ್ ಪಂಡಿತ, ಲೋಚನ್ ಕವಿ ಅಂದರೂ ಸರಿ, ಲೋಚನ್ ಪಂಡಿತ ಅಂತ ಹೇಳಿದರೂ ಸರಿ, ಎರಡರಾಗ ಬೇಕಾದ ಹೆಸರಲ್ಲೇ ನೀವು ಕರಿಬಹುದು. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ, ಲೋಚನ್ ಕವಿ ಇವರು 15ನೇ ಶತಮಾನದಲ್ಲಿ ಇದ್ದವರು. ಲೋಚನ್ ಕವಿ ಮಿಥಿಲಾ ಎಂಬ ಊರಿನವರು. ಲೋಚನ್ ಕವಿ ಕೂಡ ಒಬ್ಬ ಸಂಗೀತಗಾರ, ಸಂಗೀತದ ಬಗ್ಗೆ ಚಿಂತನ ಮಂಥನ ಮಾಡೋರು, ಸಂಗೀತದ ಪಂಡಿತ, ಸಂಗೀತ ಶಾಸ್ತ್ರವನ್ನು ಬಲ್ಲವರು, ಸಂಗೀತದಲ್ಲಿ ಸಂಶೋಧನೆ ಮಾಡೋರು, ಸಂಗೀತದ ಬಗ್ಗೆ ವಿಮರ್ಶೆ ಮಾಡುವವರು. ಈ ಎಲ್ಲ ಗುಣಗಳನ್ನು ಕೂಡ ಇವರಲ್ಲಿ ನಾವು ಕೂಡ ಕಾಣ್ತೇವೆ. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ, ಇವರು ಅನೇಕ ಸಂಗೀತದ ಗುಣಗಳನ್ನು ಸಂಗ್ರಹಿಸಿ ರಾಗ ತರಂಗಿಣಿ ಗ್ರಂಥವನ್ನು ರಚನೆ ಮಾಡಿದರು. ಈ ಗ್ರಂಥದಲ್ಲಿ ಕೂಡ ನಾವು ಏನು ಕಾಣ್ತೇವೆ ಗೊತ್ತಾ, 22 ಶ್ರುತಿ ಅವ, 7 ಶುದ್ಧ ಸ್ವರಗಳಿವೆ ಅಂತ ಈತನು ಒಪ್ಪಿಕೊಂಡಿದ್ದಾನೆ. ನಾಟ್ಯಶಾಸ್ತ್ರ 7ನೇ ಶತಮಾನದಿಂದ ಹಿಡಿದು ಇವತ್ತಿನ ತನಕ ನಾವು ಚೆಕ್ ಮಾಡಿದ್ರೆ ಪ್ರತಿಯೊಬ್ಬ ಲೇಖಕ, ಪ್ರತಿಯೊಬ್ಬ ಸಂಗೀತ ಚಿಂತನಗಾರ, ಸಂಗೀತ ಬಗ್ಗೆ ಚಿಂತನ ಮಂಥನ ಮಾಡೋರು 22 ಶ್ರುತಿಗಳಿವೆ, 7 ಶುದ್ಧ ಸ್ವರಗಳಿವೆ ಅಂತ ಪ್ರತಿಯೊಬ್ಬರೂ ಒಪ್ಕೊಂಡಾರ. ಅದೇ ಪ್ರಕಾರ ನಮ್ಮ ಲೋಚನ್ ಕವಿ ಅಥವಾ ಲೋಚನ್ ಪಂಡಿತ ಕೂಡ 22 ಶ್ರುತಿಗಳಿವೆ, 7 ಶುದ್ಧ ಸ್ವರಗಳಿವೆ ಅಂತ ಕೂಡ ಈತ ಒಪ್ಪಿಕೊಂಡಿದ್ದಾನೆ. ವ್ಯತ್ಯಾಸ ಇರುವುದು ಏನಂತಂದರೆ ಕೋಮಲ ಸ್ವರದಲ್ಲಿ. ಹಂಗೆ ಈ ನಮ್ಮ ಲೋಚನ್ ಕವಿ ಪ್ರಕಾರ 9 ವಿಕೃತ ಸ್ವರಗಳಿವೆ. ನೋಡ್ರಿ, 22 ಶ್ರುತಿ ಅದ ಅಂತ ಹೇಳಿದ, 7 ಶುದ್ಧ ಸ್ವರ ಅಂತ ಹೇಳಿದ. ಇವಂಗೆ ವ್ಯತ್ಯಾಸ ಬಂದಿದ್ದೇನಪ್ಪ ಅಂದರೆ, ಈತ 9 ವಿಕೃತ ಸ್ವರಗಳಿವೆ ಅಂತೇಳಿ ಹೇಳ್ತಾ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಈ ಗ್ರಂಥದಲ್ಲಿ ಗ್ರಾಮ, ಮೋರ್ಚನ, ಜಾತಿ, ಜನ್ಯ, ಜನಕ, ಸಮಯ, ಕೋಮಲ ಮತ್ತು ತೀವ್ರ ಸ್ವರಗಳ ಬಗ್ಗೆ ವರ್ಣನೆ ಮಾಡ್ತಾನೆ. ಆ ಪ್ರಕಾರ ಈ ಗ್ರಂಥದಲ್ಲಿ ಲೋಚನ್ ಕವಿ 12 ತಾಟಗಳನ್ನು ಸೃಷ್ಟಿ ಮಾಡಿದ್ದಾನೆ. 12 ಮೇಲ್ ಅಂದರೂ ಒಂದೇ, ತಾಟ್ ಅಂದರೂ ಒಂದೇ. ಆ ಹಿನ್ನೆಲೆಯೊಳಗೆ ಈತ 12 ತಾಟುಗಳನ್ನು ಕಂಡು ಹಿಡಿದಿದ್ದಾನೆ. ಅವು ಯಾವಪ್ಪ ಅಂತಂದರೆ, ಭೈರವ್, ತೋಡಿ, ಗೌರಿ, ಕರ್ನಾಟ, ಕೇದಾರ್, ಯಮನ್, ಸಾರಂಗ್, ಮೇಘ್, ಪೂರ್ವಿ, ಧನಶ್ರೀ, ಮುಖಾರಿ ಮತ್ತು ದೀಪಕ್. ಈ 12 ಥಾಟ್ಗಳನ್ನು ಆತ ಕಂಡು ಹಿಡಿದಿದ್ದಾನೆ. ಆಮೇಲೆ ಈ ಆಯಾ ಥಾಟ್ಗಳಲ್ಲಿ ಅನೇಕ ರಾಗಗಳನ್ನು ವರ್ಗೀಕರಣ ಕೂಡ ಮಾಡಿದ್ದಾನೆ. ಈ ಥಾಟ್ಗಳಿಂದನೇ ರಾಗ ಜನ್ಮ ತಾಳ್ತದ ಅಂತ ಕೂಡ ಆತ ಹೇಳಿದ್ದಾನೆ. ಲೋಚನ್ ಕವಿ ಅಥವಾ ಲೋಚನ್ ಪಂಡಿತ 75 ರಾಗಗಳಿವೆ ಅಂತೇಳಿ ಪ್ರತಿಪಾದನೆ ಮಾಡುತ್ತಾನೆ ಈ ಗ್ರಂಥದಲ್ಲಿ. ಗೌರಿ ತಾಳದಲ್ಲಿ ಹೆಚ್ಚು ರಾಗಗಳಿವೆ ಅಂತ ಹೇಳ್ತಾನೆ, ಅಂದರೆ 50 ರಾಗಗಳಿವೆ ಅಂತ ಹೇಳ್ತಾ ಇದ್ದಾನೆ ಗೌರಿ ತಾಳದಲ್ಲಿ. ಅತಿ ಕಡಿಮೆ ಕೇದಾರ್ ತಾಳದಲ್ಲಿವೆ, ಕೇವಲ 12 ರಾಗಗಳಿವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. ಇವನ ಕಾಲದಾಗ, ಲೋಚನ್ ಕವಿ ಅಥವಾ ಲೋಚನ್ ಪಂಡಿತನ ಕಾಲದೊಳಗೆ ಭೈರವ್ ಥಾಟ ಹೆಚ್ಚು ಪ್ರಚಾರದಲ್ಲಿತ್ತು. ತದನಂತರ ಕಮಾಜ್ ಮತ್ತು ಬಿಲಾವಲ್ ಥಾಟ್ಗಳು ಪ್ರಚಾರದಲ್ಲಿ ಇದ್ದವು ಅನ್ನುವಂಥ ಮಾತು ಕೂಡ ನಮಗೆ ತಿಳಿದು ಬರ್ತದೆ. ಈ ಪ್ರಕಾರ ರಾಗ ತರಂಗಿಣಿ ಗ್ರಂಥದಲ್ಲಿ ಸಂಗೀತದ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾನೆ, ಥಾಟ್ಗಳ ಬಗ್ಗೆ ವಿವರಣೆ ನೀಡಿದ್ದಾನೆ ಮತ್ತು ಇತರ ಸಂಗೀತದ ವಿಷಯಗಳನ್ನು ಕೂಡ ಇದರಲ್ಲಿ ವಿವರಣೆಯನ್ನು ನೀಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಈ ಗ್ರಂಥವು ಕೂಡ ಆಗಿನ ಟೈಮ್ಗೆ ಸಂಗೀತ ಜಗತ್ತಿನಲ್ಲಿ ಪ್ರಸಿದ್ಧಿ, ಪ್ರಚಾರ ಮತ್ತು ಪ್ರಸಿದ್ಧಿಯನ್ನು ಹೊಂದಿದಂಥ ಮಹಾನ್ ಗ್ರಂಥ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮುಂದಿನ ಎಪಿಸೋಡಿಗೆ ಹೋಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.